ವಿಂಗಡಿಸಿದ್ದೇನೆ. ಹೋಗುವುದಕ್ಕೆ ರಥ ಸಿದ್ಧವಾಗಿದೆ. ಇಷ್ಟೇ ಸಾಕೆ? ಸಾಕಾಗುವುದಿಲ್ಲ, ಪಲ್ಲಕ್ಕಿಯೂ ಬೇಕು. ಯಾಕೆ? ಒಲಿದು ಬಂದರೆ ಅವಳನ್ನು ಕರೆತರುವುದಕ್ಕಾಗಿ. ಒಂದು ವೇಳೆ ಅವಳು ಮುನಿದು ನಿಂತಳು ಎಂದಾದರೆ ಆ ಪಲ್ಲಕ್ಕಿಯಲ್ಲಿ ನನ್ನ ಹೆಣವಾದರೂ ಬಂದಿದ್ದಲ್ಲ. ನಡೀತಾಳೆ. ಇದಂತಹ ಭಯಂಕರವಾದ ಕಾಡು. ಈ ಪ್ರಪಂಚದಲ್ಲಿರುವ ಕಾಡು ಮೇಡುಗಳನ್ನು ತಿಳಿಯದಿದ್ದವನೇನು ಈ ರಕ್ತಬೀಜನಲ್ಲೋ. ಆದರೆ ಇಂತಹ ಗುಂಡಾರಣ್ಯವನ್ನು ನನ್ನ ಕನಸಿನಲ್ಲಿಯೂ ನಾನು ಎಣಿಸಿರಲಿಲ್ಲ. ಇದು ಕಾಡಲ್ಲ, ಚಕ್ರವ್ಯೂಹ ಎನ್ನುವುದರಲ್ಲಿ ಅನುಮಾನವೇ ಇಲ್ಲ. ಸರಿ ಸರಿ ಸರಿ, ಈ ಪ್ರಪಂಚದಲ್ಲಿ ಕದಂಬವನ ಎನ್ನುವಂತಹ ಒಂದು ವನವಿದೆ ಎನ್ನುವುದನ್ನ ಹೇಳಿ ಕೇಳಿ ನಾವು ತಿಳಿದದ್ದೇ ವಿನಃ ಕಣ್ಣಾರೆ ಕಂಡವರು ಯಾರೂ ಇಲ್ಲ. ಇಲ್ಲಿಗೆ ಬರುವುದಕ್ಕೆ ಯಾರಿಗೂ ಸಾಧ್ಯವೂ ಇಲ್ಲ. ಇದು ದೇವಭೂಮಿಯಾಗಿದೆ. ಇಂತಹ ಕ್ಷೇತ್ರಕ್ಕೆ ಮನೋವೇಗದ ಬಲುಹೂಳ್ಳ ಕಾರಣ. ಚಂಡಮುಂಡರು ಕಾಲು ಉರಿದರು. ಅವರ ಆಗಮನವೇ ಆಗಮನಕ್ಕೆ ದಾರಿ ದೊರೆಯಿತು. ಹಾಗೆಂದು ಆಗಮನಕ್ಕೆ ದಾರಿ ದೊರೆತದ್ದೇ ವಿನಃ ನಿರ್ಗಮನಕ್ಕೆ ದಾರಿ ದೊರೆಯಲಿಲ್ಲ. ಏನೋ ದೇವಿಯ ಸಂಕಲ್ಪದಂತೆ ಸುಗ್ರೀವನೊಬ್ಬ ಹಿಂದೆ ಹೋಗಿದ್ದಾನೆ. ಇಂತಹ ಗುಂಡಾರಣ್ಯದಲ್ಲಿ ಹೆಣ್ಣ ಕೊಳೆಯುತ್ತಾಳೆ ಎನ್ನುವುದನ್ನ ನಂಬುವುದು ಕಷ್ಟ ಸಾಧ್ಯವಾಗಿತ್ತು. ಪ್ರಾಜ್ಞನಾದಂತಹ ಸುಗ್ರೀವ ಪ್ರತ್ಯಕ್ಷವಾಗಿ ಕಂಡ ಮೇಲೆ ನಂಬುವುದು ಅನಿವಾರ್ಯವಾಯಿತು. ಅಂತಹ ಹೆಣ್ಣನ್ನು ಕಾಣುವುದಕ್ಕೆ ಬಂದಿದ್ದೇನೆ ನಾನು. ಆಶ್ಚರ್ಯ ಆಶ್ಚರ್ಯ ಆಶ್ಚರ್ಯ. ನಡು ಮಧ್ಯಾಹ್ನವಾದರೂ ಸೂರ್ಯರಶ್ಮಿ ಈ ಪ್ರದೇಶವನ್ನು ಸೋಂಕುವುದಿಲ್ಲವಂತೆ. ಇಂತಹ ಕತ್ತಲಾವೃತವಾದಂತಹ ಈ ಪ್ರದೇಶ ಇಂದು ರಕ್ತ ತೇಜದಿಂದ ವಿಕಸಿತಗೊಂಡಿದೆ. ಬೀಸುವ ತಂಗಾಳಿಯಲ್ಲಿ ತುಂಬಿದ ಮಧುವನ್ನು ಆಘ್ರಾಣಿಸಿದಾಗ ಮೈ ಮನೋಪುಳಕಗೊಳ್ಳುತ್ತಾ ಇದೆ. ವನ ವನಿತೆ ವಾಸಂತಿಕೆಯಾಗಿ ರಮಿಸ್ತಾ ಇದ್ದಾಳೆ. ಒಂದೆಡೆಯಲ್ಲಿ ಹಾವು ಮುಂಗುಸಿಗಳ ಜೊತೆ ಆಟ, ಮತ್ತೊಂದೆಡೆಯಲ್ಲಿ ಕಾಗೆ ಕೋಗಿಲೆಗಳು ಒಂದೇ ಗೂಡಿಂದ ಹರಿಯುತ್ತಾ ಇದ್ದಾವೆ. ಹಾಗಿದ್ರೆ ಇಲ್ಲಿ ಸತ್ಶಕ್ತಿ ನೆಲೆಯಾಗಿದೆ. ಇದುವೇ ದೇವಿ ಮಹಾತ್ಮೆ. ಅರ್ಥವಾಯಿತು. ಜಗಜ್ಜನನಿ ಸನಿಹದಲ್ಲೇ ಇರಬೇಕು. ಮುಂದುವರಿತೇನೆ. ಕೇಳು
जय जय या देवी सर्वभूतेषु मातृरूपेण संस्थिता नमस्तस्यै 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 नमो नमः नमो नमः नमो नमः जय 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 जगदम्बा ಜಗಜ್ಜನನಿಯನ್ನು ಕಾಣಬೇಕು ಅಂತ ಮುಂದಕ್ಕೆ ಬಂದೆ. ಜಗದ ಆದಿಶಕ್ತಿ ಸ್ವರೂಪಿಣಿಯನ್ನು ಕಂಡನಲ್ಲ ಅಂತ ಸ್ಪಷ್ಟವಾಗಿ ಅರ್ಥವಾಯಿತು. ಕಾಣ್ತಾ ಇದ್ದಂತೆ ಒಮ್ಮಿನೊಮ್ಮೆಲೆ ಮೂರ್ಛಿತನಾಗಿ ಹೋದೆ. ಹೆತ್ತವೇ ಮಗನ ಏಳು ಕನ್ನ ಅಂತ ಎತ್ತಿಸಿದ ಹಾಗಾಯಿತು. ಎದ್ದು ಕಣ್ತೆರೆದು ನೋಡಿದ್ರೆ ಹೆತ್ತವೇ ಅಲ್ಲ, ಜಗದ ಹೆತ್ತವೇ, ಜಗಜ್ಜನನಿ. ಹಾಗಾಗಿ ಇವರನ್ನು ನೋಡಿದೆ 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 ನೋಡಿದನು ಕಲಿರಕ್ತ ಬೀಜ. ಅರ್ಥ ಏನು? ನನ್ನಲ್ಲಿ ಕಲಿತನ ಉಂಟು, ಸಾಮರ್ಥ್ಯ ಅಧಿಕವಾಗಿದೆ ಎನ್ನುವುದೇ ಖಂಡಿತವಾಗಿಯೂ ಅಲ್ಲ. ಇದನ್ನೆಲ್ಲ ನೋಡಿ ನೀನು ಕಲಿರಕ್ತ ಬೀಜ, ಕಲಿತದ್ದು ಕಡಿಮೆಯಾಯಿತು, ಇನ್ನು ಕಲಿಯುವುದಕ್ಕಿದೆ, ತಿಳಿಯುವುದಕ್ಕಿದೆ ಎನ್ನುವುದನ್ನು ತಾಯಿಯೇ ಸೂಚಿಸಿದ ಹಾಗುಂಟು. ಹಾಗಾಗಿ ಇವಳನ್ನು ನೋಡಿ ಚಂಡಮುಂಡರು ಬಂದು ಸುಮ್ಮನಲ್ಲಿ ಹೊಗಳಿದ್ದು. ಸರ್ವಾಭರಣ ಭೂಷಿತೆ, ಅದು ಹೌದಾದರೂ ನನ್ನ ಕಣ್ಣಿಗೆ ಇವಳು ಗೋಚರಳಾದದ್ದು ಹೇಗೆ? ಸರ್ವಾಭರಣಭೂಷಿತೆಯಂತೆ. ಹಾಗಾಗಿ ಇವಳನ್ನು ನಖಶಿಕಾಂತವಾಗಿ ಗಮನಿಸ್ತಾ ಇದ್ದೇನೆ. ನೋಡಬಾರದೆ ಅಮ್ಮನ ತನುವಿನಲ್ಲಿ ಏಕಾದಶ ರುದ್ರರು, ದ್ವಾದಶಾದಿತ್ಯರು, ಮನು ಮುನಿಗಳು, ಋಷಿಗಳು, ಮುಕ್ಕೋಟಿ ಸುರರು ಎಲ್ಲರೂ ಐಕ್ಯಗೊಂಡಿದ್ದಾರೆ. ಅಂದರೆ ಏನರ್ಥ? ಇವಳು ಬ್ರಹ್ಮಾಂಡೋತ್ತರ ಭರಿತೆ ಎನ್ನುವುದೇ ಸತ್ಯ. ನಭೋ ಮಂಡಲದಿಂದ ಇಳಿಯಬಿಟ್ಟಂತಹ ಸ್ವರ್ಣದ ಉಯ್ಯಾಲೆಯಲ್ಲಿ ತೂಗುತ್ತಾ ಇದ್ದಾಳೆ. ಒಮ್ಮೆ ಮೇಲೆ ಹೋಗ್ತಾಳೆ, ಮತ್ತೊಮ್ಮೆ ಕೆಳಗೆ ಇಳಿತಾಳೆ. ಇದರ ಅರ್ಥ ಏನು? ಅತಿಯಾದಂತಹ ಉನ್ನತಿ, ಅದು ಪ್ರಚಾರ ಹೇತು. ಇದು ನಮ್ಮಡೆ ಸುಮ್ಮನಿಗೆ ಸರಿಯಾಗಿ ಒಪ್ಪುತ್ತದೆ. ಮೂರು ಲೋಕದ ವಿಭೂ ಎನ್ನುವಂತಹ ಅಹಂಕಾರದಿಂದ ಮೆರೆದಾಡಿದ. ಹಾಗಾಗಿ ಅಲ್ಲಿ ಹೇಳಲು ಬಯಸಿ ನಮ್ಮಡೆಯ ಶುಂಭ ಕೆಟ್ಟು ಹೋದರಲ್ಲ. ಇಲ್ಲ, ತಾನಾಗಿ ಕೆಡುವ ಹುಮ್ಮ ನಮ್ಮಡೆಯ ಶುಂಭನಲ್ಲ. ಹಾಗಿದ್ರೆ ಈ ರೀತಿಯ ನಿರ್ಧಾರಕ್ಕೆ ಯಾಕೆ ಬಂದವಳು ಜಗಜ್ಜನನಿ ಅಂತ ಅವರಿಗೂ ತಿಳಿದಿರಬೇಕು. ಹಾಗಾಗಿ ಇವಳಿಂದ ಮೋಕ್ಷವನ್ನು ಪಡೆಯುವುದನ್ನು ಮಾರ್ಗ ಎಂದು ಭಾವಿಸಿ ಈ ರೀತಿಯ ನಿರ್ಧಾರಕ್ಕೆ ಬಂದ. ಅದೇ ಕಾರಣಕ್ಕಾಗಿ ನಮ್ಮವರನ್ನು ಕಳುಹಿಸಿಕೊಟ್ಟ. ಇವಾಗ ಈ ರಕ್ತಬೀಜನ ಸರದಿ ಮಾಡಲಿನ್ನೇ ನಕಟ ಸುಮ್ಮನ ಕೂಡ ಭಾಷೆಯವರೆದು ಬಂದಿದೆ. ಇವಳನ್ನು ಎಳೆ ತರ್ತೇನೆ ಹಾಗೆಂದು ಇವಳ ಮುಡಿಗೆ ಕೈ ಇಟ್ಟರೆ ಇಲ್ಲ, ದೌಷ್ಟ್ಯತೆ ನಡೆಯುವುದಕ್ಕೆ ಸಾಧ್ಯವೇ ಇಲ್ಲ. ನಡೆಸಿದೆವು ಎಂದಾದರೆ ನಮ್ಮ ರಕ್ಕಸಾನ್ವಯ ಅಳಿಯುತ್ತದೆ. ಅಳಿಯಬಾರದು, ಉಳಿಬೇಕು ಅಂತಿದ್ರೆ ಭಕ್ತಿಯೇ ಪ್ರಧಾನ. ಭಕ್ತಿಗೆ ಉಳಿತಾಳಂತೆ ತಾಯಿ, ಭಕ್ತಿಗೆ ಉಳಿತಾಳಂತೆ ಮಾತೆ ಉಂಟಲ್ಲ ಅಂತರಂಗದಲ್ಲಿ ಭಕ್ತಿ. ಅದರ ಮಹಾಪೂರ್ವ ಪುಟವನ್ನು ತೆರೆದು ಮಾತಾಡಿಸ್ತೀನಿ.
ಜಯ ಜಯ ಜಗದಂಬ ಜಗದಂಬ ಯಾ ದೇವಿ ಸರ್ವಭೂತೇಷು ಶಕ್ತಿರೂಪೇಣ ಸಂಸ್ಥಿತಾ ನಮಸ್ತಸ್ಯೈ 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 ನಮೋ ನಮಃ ನಮಸ್ತಸ್ಯೈ 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 ನಮೋ ನಮಃ ನಮಸ್ತಸ್ಯೈ 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 ನಮೋ ನಮಃ ನಿನ್ನ ಅಡಿದಾವರಗಳಿಗೆ ಸುಮ್ಮನ ಮಾತನಾದಂತಹ ರಕ್ತಬೀಜ ಬಂಧಿಸ್ತಾ ಇದ್ದಾನೆ. ಹಾಯೇ ನಿನ್ನನ್ನು ಕಾಣುವ ಆಶೆಯಿಂದ ಬಂದೆ. ಆಶೆಯೆಲ್ಲವೂ ಸಾಕಾರಗೊಂಡಿತು. ನಿನ್ನನ್ನು ಕಂಡಂತಹ ಕಣ್ಣುಗಳು ಪಾವನವಾಯಿತು. ಜನ್ಮವೇ ಸಾರ್ಥಕ್ಯವನ್ನು ಹೊಂದಿತು ತಾಯೇ. ನಿನ್ನನ್ನು ಕಂಡ ಮೇಲೆ ಪೂರ್ಣ ಚಂದ್ರನಿಗೆ ನಿನ್ನನ್ನು ಹೋಲಿಸಬೇಕು ಅಂತ ಮನಸ್ಸಾಗುತ್ತದೆ. ಅಮ್ಮ, ಪೂರ್ಣ ಚಂದ್ರನಲ್ಲಾದರೂ ಕಲೆ ಎನ್ನುವ ಕೊರತೆಯನ್ನು ಕಾಣಬಹುದಂತೆ. ಆದರೆ ನಿನ್ನ ಮುಖದಲ್ಲಿ ಎಲ್ಲಿ ನಿಂತು ಕಲೆಯ ಕೊರತೆ ಇಲ್ಲವಮ್ಮ. ನಿರಪ್ರ ಶುಭ್ರವಾದ ನಿರ್ಮಲಾಕಾಶದಂತೆ ಗೋಚರವಾಗುತ್ತಾ ಇದೆ ನಿನ್ನ ವಧನ. ತಾಯೇ, ಬ್ರಹ್ಮನ ಸೃಷ್ಟಿಯಲ್ಲಿ ನಿಂತಾದರೂ ಕೊರತೆ ಇರ್ತದೆ. ನಿನ್ನಲ್ಲಿ ಎಲ್ಲಿಂತೂ ಕೊರತೆ ಇಲ್ಲ. ಯಾಕೆ? ನೀನು ಬ್ರಹ್ಮನನ್ನೇ ಸೃಷ್ಟಿಸಿದವಳು. ಇನ್ನು ಕೊರತೆಯಲ್ಲಿಂದ ಬರುವುದಕ್ಕೆ ಸಾಧ್ಯ? ನಿನ್ನ ಮುಖ ಎನ್ನುವುದು ಅರಳಿದ ಕುಸುಮನ ಹಾಗೆ. ಅರಳಿದ ಕುಸುಮದಲ್ಲಿ ಎರಡು ಗತಿಗಳಿರ್ತದೆ. ಒಂದು ನಾಡಿನಲ್ಲಿ ಅರಳುವುದು, ಮತ್ತೊಂದು ಕಾಡಿನಲ್ಲಿ ಅರಳುವುದು. ನಾಡಿನಲ್ಲಿ ಅರಳಿದ ಪುಷ್ಪ ಏನಾಗುತ್ತದೆ? ದೇವರನ್ನು ಶೃಂಗಾರ ಮಾಡುತ್ತದೆ, ಮುತ್ತೈದೆಯರ ಶ್ರೀಮುಡಿಯನ್ನು ಅಲಂಕರಿಸುತ್ತದೆ. ಅದೇ ಕಾನನದಲ್ಲಿ ಹುಟ್ಟಿದ ಹೂವು ಯಾರ ಕಣ್ಣಿಗೂ ಬೀಳದೆ ನಶಿಸಿ ಹೋಗುತ್ತದಮ್ಮ. ಅಂತಹ ಕಾನನದಲ್ಲಿ ಹುಟ್ಟಿದ ಹೂವಿನಂತಾಗಬಾರದು ನಿನ್ನ ಬದುಕು ಎನ್ನುವಂತಹ ಕಾರಣದಿಂದ ನಮ್ಮೊಡೆಯ ಶುಂಭ ನಿನ್ನನ್ನು ಬಯಸಿದ. ನಲ್ಲೆಯಾಗಿ ಬರಬೇಕು ಅಂತ ಸುಗ್ರೀವನಲ್ಲಿ ಹೇಳಿ ಕಳುಹಿಸಿದಾಗ ನೀನು ಒಲ್ಲ ಎಂದೆಯಂತೆ. ಯಾಕಮ್ಮ? ನಮ್ಮೊಡೆಯ ಶುಂಭನ ಬಗ್ಗೆ ತಿಳಿಯದ ಈ ರೀತಿಯ ಮಾತುಗಳನ್ನು ಆಡಿದ್ದಿ ಅಂತ ಗೊತ್ತಾಯಿತು. ಅಮ್ಮ, ನಮ್ಮೊಡೆಯ ಶುಂಭ ಸಾಮಾನ್ಯನಲ್ಲ, ಮೂರು ಲೋಕದ ವಿಭು, ಪಡೆದುಕೊಂಡದ್ದು ತಾಯಿ. ಮೂರು ಲೋಕವನ್ನು ಗೆದ್ದು ಅಮ್ಮ, ನೀನು ಮೂರು ಲೋಕದ ಸುಂದರಿ. ನಮ್ಮಡೆ ಶುಂಭ ನಮಗೆ ತಂದೆ ಸಮಾನ, ನೀನು ತಾಯಿ ಸಮಾನ. ನಿನಗೂ ಅವನಿಗೂ ಇಂತಹ ಸಾನ್ನಿಧ್ಯ ನೋಡು. ಹಾಗಾಗಿ ಕರ ಮುಗಿದು ಪ್ರಾರ್ಥಿಸುವುದಮ್ಮ. ಕರದಲ್ಲಿ ಹಿಡಿದಂತಹ ಮರಣ ಮೃದಂಗವನ್ನು ಬದಿಕಿಡುತ್ತಾಯಿ. ಸುಮಮಾಲೆಯನ್ನು ಹಿಡಿದು ಬಾರಮ್ಮ. ನಿನಗಾಗಿ 8 ಮೊಳ ಉದ್ದದ ಚಿನ್ನದ ಪಲ್ಲಕ್ಕೆ ಸಿದ್ಧವಾಗಿ ನಿಂತಿದೆ. ವಾದ್ಯ ಮೇಳಗಳ ಸಮ್ಮೇಳನದೊಂದಿಗೆ ಶೋಭಾಯಾತ್ರೆಯಲ್ಲಿ ಕರ್ಕೊಂಡು ಹೋಗುತ್ತೇನೆ. ಆ ನಂದಿಗೆ ರಕ್ತಬೀಜನ ಹೊಲಪಡ್ತಾರಮ್ಮ. ನಮ್ಮಡೆ ಶುಂಭನ ಅಭೀತಿಯಾಗಿ ಪ್ರೀತಿಯಾಗಿ ಮನದನ್ನೆಯಾಗಿ ಬಾರಮ್ಮ. ಭಕ್ತಿಯ ಮಹಾಪುರವೇ ಹರಿಯುತ್ತಾ ಇದೆ. ಹಿಂದೆ ಬಂದವರಿಂದ ಬಹಳ ಭಿನ್ನವಾಗಿ ತೋರುತ್ತಾ ಇದೆಯಲ್ಲ ಅಮ್ಮ. ಎಷ್ಟಾದರೂ ಈ ರಕ್ತಬೀಜ ನಿನ್ನ ಭಕ್ತನಲ್ಲವೇ ತಾಯಿ? ನಾನು ಹುಂಬನೆಂದಲೋ ಪ್ರಾರ್ಥನೆಯಿಂದಲೋ ನಿನ್ನ ಭಕ್ತನಾದಂತಹ ರಕ್ತಬೀಜ ಹುಮ್ಮನಾಗುವುದಕ್ಕೆ ಸಾಧ್ಯವಿದೆಯೇನಮ್ಮ? ಮಲ್ಲಿಗೆ ಬಳ್ಳಿ ಮಾಮರವನ್ನೇ ಹಾಕುವುದು ವಿನಃ ಹೊಂಗಾರಿನ ಮರವನ್ನು ಅಲ್ಲವಲ್ಲ ಅಮ್ಮ. ನಮ್ಮಡೆ ಶುಂಭನನ್ನು ಹೊಂಗಾರಿನ ಮರಕ್ಕೆ ಹೋಲಿಸಬೇಡ. ಅವ ಶ್ರೀಗಂಧದ ಮರ ತಾಯಿ. ನೀರಿಗೆ ಬಿದ್ದಾಗ ನಾಡುವುದು ಸ್ವಾಭಾವಿಕ ತಾನೆ. ಅದೇ ಶ್ರೀಗಂಧವನ್ನು ಮೇಲೆ ತೆಗೆದು ಅದಕ್ಕೆ ಸ್ವಲ್ಪ ನೀರು ಹಾಕಿ ತೇಗಿದ್ರೆ ಸುಗಂಧ ಹೊರಬರುವುದಿಲ್ವೇ? ದೇಯುವುದಕ್ಕಾಗಿ ನಾನು ಧನವನ್ನು ಸಾರಿದವಳು. ಅಮ್ಮ, ನಮ್ಮಡೆ ಶುಂಭಾವ ಮೂರು ಲೋಕದ ವಿಭುವಾಗಿ ಸಾಮರ್ಥ್ಯವಂತನಾಗಿ ಸಾವನ್ನೇ ಗೆದ್ದು ನಿಂತಿದ್ದಾನಮ್ಮ. ಬೀಜಾಸುರ ಅಮ್ಮ, ಸಾವಿರುವಂತಹ ಶುಂಭನಿಗೆ ಅಷ್ಟು ಅಹಂಕಾರವಿರಬೇಕಾದ್ರೆ 1001 ನಾನೆಷ್ಟು ವಿಜೃಂಭಿಸಬೇಡ. ಸಾವನ್ನು ಗೆದ್ದಂತಹ ಶುಂಭ ಅವ ವಿಜೃಂಭಿಸ್ತಾ ಇದ್ದಾನೆ. ಲೋಕವೇ ಅವನಿಗೆ ಗಣ್ಯವಲ್ಲವಮ್ಮ. ದಾನ ಬೇಡುವವನ ಪಾತ್ರೆಯನ್ನು ಕಂಡೇ ಸಾಲ ನೀಡಬೇಕಂತೆ. ಅಮ್ಮ, ನಮ್ಮಲ್ಲಿರುವುದೆಲ್ಲ ಬೆಳ್ಳಿ ಬಂಗಾರದ ಪಾತ್ರಗಳು ಎಷ್ಟು ಬೇಕಿದ್ರೆ ಕೇಳಬಹುದು, ಕೊಡುತ್ತೇವೆ ನಾವು. ಹಸಿ ಉದ್ದೇಶ ನನ್ನಲ್ಲಿಯೂ ಅಧಿಕವಾಗಿದೆ. ಅದಕ್ಕೆ ಬೇಕಿದ್ರೆ ನಮ್ಮಲ್ಲಿ ವ್ಯವಸ್ಥೆ ಉಂಟು. ಸುರಲೋಕದಿಂದ ತಂದ ಕಾಮಧೇನು ಉಂಟಮ್ಮ. ಎಷ್ಟು ಹಾಲು ಬೇಕು, ತುಪ್ಪ ಬೇಕು ಹೇಳು. ರಕ್ತ ಬೀಜ ಅಮ್ಮ, ದುಷ್ಟ ಶಿಕ್ಷಣ ನನ್ನ ಹಸಿವು, ಆ, ದುಷ್ಟ ಪರಿಪಾಲನೆ ನನ್ನ ಕೃಷಿ. ಆಹಾ, ಅದಕ್ಕಾಗಿ ನಾನು ಈ ಕದಂಬವನವನ್ನು ಆಯ್ದುಕೊಂಡಿದ್ದೇನೆ. ಆ, ರಕ್ತ ಏನು ಬೀಜಾಸುರ ಏನು ಏನು ಕೇವಲ ಸ್ತ್ರೀಭ್ರಾಂತನಾಗಿ ಹಾ, ಕಣವನ್ನೆಲ್ಲ ಕಾನನಕ್ಕೆ ಕಳುಹಿಸಿ ಹಾ, ನನ್ನಿಂದಲೇ ಕೊಲಿಸಲ್ಪಡುವಂತಹ ಶುಂಭರಣ ಹೇಳಿ ಅಲ್ಪನೆಂದು ತಗೊಳ್ಳುವ ಅಲ್ಪನೆ
ಹೊಡಿತಾ ಇದೆ. ಬ್ರಹ್ಮದೇವರವರನ್ನು ಹೀಗೆ ಕೊಟ್ಟು ರಕ್ತವಿದೆ ಕೋಟಿ ರಕ್ತವಿದೆ ಅದು ಬಾರಿ ಸಂತೋಷ ಕಾರ್ಯ ಬಾಂಧವೀಜಿಗೆ ರಮೇಶ್ ಆಚಾರ್ಯರೇ ಅವೇ ತೋರಿಸಿ ಜಾಗೃತ ಹಿರೇ ಮನಸ್ಸಾಸೆ ಇರಿತಾ ದಿನ ಪೂಜೆ ಕಲಿಕೆ ಬೇರೆ ಯೋಗ ಭಾಗ್ಯದ ಒಪ್ಪೆ ಮತ್ತು ಕಾದುಕೊರಿಯರು ಕುಟುಂಬ ಸಂಸಾರ ತಪ್ಪು ಜೋಗ್ತಾರೆ ಭಾರಿ ಒಂದು ಕೊರಿಯಾರು ಅಪ್ಪೆಗೆ ಕುಲ್ಪದ ಪೂಜೆಯನ್ನು ಕೊಲ್ಪಾರು ಪರಿಪೂರ್ಣ ಸಂತೋಷ ಅಂಚನೆ ಅಪ್ಪನ ಸಿರಿ ಪಾದ ನಮ್ಮದು ಹೋಯ್ದಕ್ಕೆ ಮತ್ತೆ ಉದ್ಯೋಗಗಳು ತಾರಕು ತಾರ ವಿದ್ಯಾರ್ಥಿಗಳಿಗೆ ಈ ಜಾಗ ನನ್ನ ತುಂಬುವುದೇ ಜಾಗ ಮನೆಗೆ ನಾಲ್ಕರ ಬದುಕು ಪುಳ್ಳೆ ತಾಲಗೆ ಕಷ್ಟ ಕಾರ್ಪಣಿತ ಅಂತ ಗಾಳಿ ತಂದ ಪೂಜೆ ಅಂತ ಬುದ್ಧಿಯಿಂದ ಬಗ್ಗೆ ಪಾಲ್ಗೊಳ್ತೇವೆ ನಮ್ಮ ಜೊತೆ ಇನ್ನು ಬರ್ತೇವೆ ಕಾರ್ಯ ಅಂತ ಕರ್ತವ್ಯ ಸಮಗಾರಿಕೆ ಭಾರಿ ಹೋಯ್ತಾರೆ
ಇದಕ್ಕೆ ಬಾಣದ ಆಸೆ ತವೇ ಹೋಗ್ತಿದೆ ನಮ್ಮಲ್ಲಿ ಬೆಳೆಯಲು ಕಾಪಂಚ ಶಕ್ತಿನ ಭಾರಿ ಬೊಚ್ಚಾರು ಭಾರಿ ಒಂದೇ ಕೋಲು ಬೇಜಾರು ರಕ್ತ ಕೈತಿದ ಕೈತವು ಹಿರಿಯಕ್ಕಳು ಭಾರಿ ಬೊಟ್ಟ್ಯಾರು ಬುಟ್ಟು ಎಲ್ಲ ಬುಡ್ಕೊಂಡತ್ತ ನನ್ನ ಬೋಟ್ಗೆಜ್ಜಿ ಏನೇಳು ಬರ್ತಾರೆ ಅಪ್ಪೇರಿ ಈ ಜಾಗಗಳು ತಲೆ ಬರ್ತದೆ ಆಗಲಿಕ್ಕೆ ಈಗಳಿಗೆ ಬಿಟ್ಟು ಸತ್ತಾ ಭಕ್ತರು ಜಾತ್ರೆ ಬರ್ತಾರೆ ತುಂಬಗಳ ಅಂತಿನ ಅಪ್ಪ ಶ್ರೀಪಾತ್ ನಮ್ಮನ್ನು ಪಾರಾಡ ಓಯ್ನಕ್ಕೆ ಭಾಗವತರ ಎಲ್ಲಿ ಮಗು ಕಾಲಿಗಳಿದ್ದು ಅಮೃತಗಳಿಗೆ ಬೋದು ಇದ್ದಗಳಿಗೆ ಕಳಿಸಿ ಬಸ್ತು ಭಾರಿ ಮಲ್ಲ ಸಭೆ ರಾಸಿಗೆ ಬಲಿಬಾರ್ದು ಬೆತ್ತ ನಚ್ಚಿನ ನಾಲ್ಕಿಗೆ ಬತ್ತಿನ ಬತ್ತಿನ ತಪ್ಪು ಜೋಕು ಮುಂದೆ ಜೋಕು ಲೆಕ್ಕ ಬರ್ತದೆ ಈ ಜಾಗದ ಅಪ್ಪರ ಚಾಕರಿ ತುಯ್ಯಾರು ಕೆಲವು ತುಯ್ಯಾರು ಕೆಲವು ಇಡೋದು ಜೆತ್ತಾರು ಮಲ್ಲೆತ್ತು ಶ್ರದ್ಧೆ ಮಲ್ಲೆ ಭಕ್ತಿ ಮಲ್ಲೆ ತುಂಬುಗಳು ಅಂಚನೆ ಅಪ್ಪರ ಶ್ರೀಪಾದ ನಮ್ಮೊಂದು ಪಾಯದಾನ ಪೋಯಿನೆಟ್ಟು ಬರ್ತದೆ ನಿಖಿಲ ಬೆರಿ ಬರ್ತದೆ ನಿಖಿಲ ಬರ್ತದೆ ಉದ್ಯೋಗ ಪೂರ್ಣ ಅಭಿವೃದ್ಧಿ ಆತನಿಗೆ ನನ್ನ ನಿಖಿಲ ಬೆರಿ ಅಪ್ಪರ ಕಲಿಕಾಲಿಕವನ್ನು ಬದುಕೊಡ್ತಾರೆ ನಮ್ಮ ದಿಪ್ಪೆ ಬರ್ತಾರೆ ಸಮಗಾರಿಕೆತ್ತೋ ಅನೇಕಲ ಚಾಕ್ರಿಯ ಬಾಲೆವರಿಗೆ ಮಾವಣ್ಣಿ ಕೊಡ್ಲು ಕೋಲಿಗೆ ಮೂಳೆ ಒನ್ನತ್ತಿಗೆ ಬಂದನಿಗೆ ತೋರುನ್ನತ ನಮ್ಮೊಳೆ ಹೇಳತ್ತೋ ಅವನು ಏತೋ ಸಮಾಜಿ ಚಾಕ್ರಿ ಬರ್ತಿದ್ರ ಬಾಳೆ ಶ್ರದ್ಧೆ ನಿಷ್ಠೆ ಇದ್ದರೆ ಈ ಬಾಲೆಯನ್ನು ತುಳಿದು ಕಲ್ಪೋರು ಮಾನ ಮಾತ ಎಟ್ಟೇನೆ ಭಾಗವತರೆ ಮನಸ್ಸು ಬಂಗಾರ ನಾಲ ಈ ಬಜಿ ಕುರ್ತೇವ ಓನಿಗೆ ತಕ್ಕ ಮಾತನ್ನು ಬರ್ತೂರಿ ಅರಜಾತಿ ಬರಜಾತಿ ಮೇಲ್ಜಾತಿ ಚೀಲದಿಂದ ಏನು ಬೇರಿದಂತ ಅಕ್ಕಳ ಜಾತಿ ಮಕ್ಕಳು ಸರ್ವೇರ್ಲ ವಂಜನಿಗಳ ಇದಾದಿ ಬದುಕಿಲ್ಲ ಓನೇಕೆ ಭಕ್ತರಿಗೆ ಭಗವಂತರೇ ಬೇರ್ವಂತ ಬಯಸಿದ್ರೆ ಬೇರ್ವಂತ ಬಯಸಿದ್ರೆ ನನ್ನನ್ನು ಓಡಿಸಿಕೊಂಡು ಬರುತ್ತಾ ಇದ್ದಾಳೆ. ಆದುದರಿಂದಲೇ ಕಣ್ತಪ್ಪಿಸಿಕೊಂಡಿದ್ದೇನೆ. ಬದುಕಬೇಕು, ಬದುಕಿ ಸಾಧಿಸಬೇಕು. ಮಾತ್ರವಲ್ಲ, ಶುಂಭನ ಉತ್ಪನ್ನವನ್ನು ತಿಂದ ಕಾರಣ ಆತರವಾದಂತಹ ಋಣವನ್ನು ತೀರಿಸಬೇಕು. ಹಾಗಾದ್ರೆ ಏನು ಮಾಡೋಣ? ದಕ್ಷಿಣ ಪಥದಲ್ಲಿ ಗುಹೆ ಕಾಣುತ್ತಾ ಇದೆ.
ಚಂಡಿಯಾದ ಸುರನಾಥ ದೈತ್ಯರ ವೃಂದಾವನ